ದಾಸವಾಳ ಗಿಡಗಳಲ್ಲಿ ಅಧಿಕ ಹೂಗಳನ್ನು ಪಡ್ಕೊಳ್ಬೇಕು ಅಂದರೆ ಪ್ರೂನಿಂಗ್ ಮಾಡೋದು ತುಂಬಾ ಇಂಪಾರ್ಟೆಂಟು. ಪ್ರೂನಿಂಗ್ ಮಾಡಿದ ನಂತರ ಗಿಡಗಳಲ್ಲಿ ಚೆನ್ನಾಗಿ ಗ್ರೋತ್ ಬರಬೇಕು ಅಂತಂದರೆ, ಚೆನ್ನಾಗಿ ಬೆಳಿಬೇಕು ಗಿಡಗಳು ಅಂತಂದರೆ, ಅದಕ್ಕೆ ನಾವು ಕೊಡುವಂಥ ಫರ್ಟಿಲೈಸರ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಯಾವ ರೀತಿ ಪ್ರೂನಿಂಗ್ನ ಮಾಡ್ಕೊಂಡಿದ್ದೀನಿ ನಾನು, ಫರ್ಟಿಲೈಸರ್ನ ಯಾವ ರೀತಿ ಕೊಟ್ಕೊಂಡಿದ್ದೀನಿ, ಯಾವೆಲ್ಲ ಫರ್ಟಿಲೈಸರ್ನ ಆ್ಯಡ್ ಮಾಡಿದ್ದೀನಿ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಈ ಫರ್ಟಿಲೈಸರ್ನ ಕೊಟ್ಕೊಂಡ್ರಿ ಮತ್ತು ಇದೇ ರೀತಿ ಪ್ರೂನಿಂಗ್ನ ನೀವು ಕೂಡ ಮಾಡಿಕೊಂಡ್ರಿ ಅಂತಾದರೆ ನಿಮ್ಮ ದಾಸವಾಳ ಗಿಡಗಳಲ್ಲಿ ಕೂಡ ತುಂಬ ಚೆನ್ನಾಗಿ ಹೂ ಮತ್ತು ಮಗುಗಳೆಲ್ಲ ತುಂಬಿಕೊಳ್ಳುತ್ತೆ. ದಯವಿಟ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಫ್ರೆಂಡ್ಸ್, ನಾನು ಕಳೆದ ವರ್ಷ ಪ್ರೂನಿಂಗ್ನ ಮಾಡ್ಕೊಂಡ ನಂತರ ಇದೇ ರೀತಿ ಫರ್ಟಿಲೈಸರ್ನ ಕೊಟ್ಕೊಂಡಿದ್ದೆ. ಹೂಗಳು ಕೂಡ ಎಷ್ಟು ಚೆನ್ನಾಗಿ ಬಂದಿತ್ತು ಅಂತ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಹೂ ಮತ್ತು ಮಗುಗಳೆಲ್ಲ ತುಂಬಿಕೊಳ್ಳುತ್ತೆ. ಅದಕ್ಕೆ ಇವತ್ತಿನ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಈ ವರ್ಷ ಕೂಡ ನಾನು ಯಾವ ರೀತಿ ಮಾಡಿದ್ದೀನಿ ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ನಾನು ಈ ವರ್ಷ ಹಾರ್ಡ್ ಪ್ರೂನಿಂಗ್ ಏನೂ ಮಾಡ್ಕೊಂಡಿಲ್ಲ. ಕೆಲವಷ್ಟು ಮಂಗಗಳೆಲ್ಲ ತಿಂದುಬಿಟ್ಟಿದ್ವು ಗಿಡಗಳನ್ನು. ಆಗಲೇ ನಾನು ಪ್ರೂನಿಂಗ್ನ ಮಾಡ್ಕೊಂಡ್ಬಿಟ್ಟಿದ್ದೆ. ಗಿಡಗಳ ಗ್ರೋತ್ ಕೂಡ ತುಂಬ ಚೆನ್ನಾಗಿದೆ. ನೋಡಿ, ಈ ರೀತಿ ತುಂಬ ಚಿಕ್ಕ ಪ್ಲ್ಯಾಂಟ್ ಇರುತ್ತೆ, ಅದರಲ್ಲಿ ಕೂಡ ಅಷ್ಟೊಂದು ಚೆನ್ನಾಗಿ ಗ್ರೋತ್ ಇರಲ್ಲ. ಎಲ್ಲಾದರೂ ಎಂಡಲ್ಲಿ ತುದಿನಲ್ಲಿ 1 ಅಥವಾ 2 ಮಗುಗಳೆಲ್ಲ ಇರುತ್ತೆ. ಈ ರೀತಿ ಆದಾಗ ಗಿಡಗಳಲ್ಲಿ ಗ್ರೋತ್ ಇರಲ್ಲ. ಅದಕ್ಕೆ ನಾವು ಸಾಫ್ಟ್ ಪ್ರೂನಿಂಗ್ನ ಮಾಡ್ಕೋಬೇಕಾಗತ್ತೆ. ಹಾಗೆ ಸಾಫ್ಟ್ ಪ್ರೂನಿಂಗ್ನ ಮಾಡಿಕೊಂಡ್ರೆ ನಾವು ತುಂಬ ಚೆನ್ನಾಗಿ ಗಿಡಗಳಲ್ಲಿ ಗ್ರೋತ್ ಕಾಣಿಸುತ್ತೆ. ಮೇಲ್ಗಡೆ ಟಿಪ್ನ ಕಟ್ ಮಾಡಿದಾಗ ಗ್ರೋತ್ ಹಾರ್ಮೋನ್ ರಿಲೀಸ್ ಆಗುತ್ತೆ. ಇದರಿಂದಾಗಿ ಗಿಡಗಳಲ್ಲಿ ತುಂಬ ಚೆನ್ನಾಗಿ ಗ್ರೋತ್ ಇರುತ್ತೆ. ಈ ಟೈಮ್ನಲ್ಲಿ ನಾವು ಸಾಫ್ಟ್ ಪ್ರೂನಿಂಗ್ನ ಮಾಡ್ಕೊಳ್ಬೋದು. ಹಾರ್ಡ್ ಪ್ರೂನಿಂಗ್ ಕೂಡ ಮಾಡ್ಕೋಬೋದು. ಆದರೆ ಹೈಬ್ರಿಡ್ ವೆರೈಟಿ ಇರುತ್ತಲ್ಲ, ತುಂಬ ನಿಧಾನಕ್ಕೆ ಬೆಳೆಯುತ್ತೆ ಗಿಡಗಳು. ಅದಕ್ಕೆ ಈ ಟೈಮ್ನಲ್ಲಿ ನಾವು ಹಾರ್ಡ್ ಪ್ರೂನಿಂಗ್ ಮಾಡಿಕೊಂಡ್ರೆ ಗಿಡಗಳೆಲ್ಲ ಸ್ವಲ್ಪ ಖಾಲಿ ಆಗಿಬಿಡುತ್ತೆ. ಈ ಬೇಸಿಗೆನಲ್ಲಿ ಹೂ ಬರೋದಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ. ಅದಕ್ಕೆ ಮೇ ಎಂಡ್ ಒಂದೊಂದು ಮಳೆ ಬರ್ತಾ ಇರುತ್ತಲ್ಲ, ಆ ಟೈಮ್ನಲ್ಲಿ ಅಥವಾ ಜೂನ್ ಫಸ್ಟ್ ವೀಕ್ನಲ್ಲಿ ನಾವು ಹಾರ್ಡ್ ಪ್ರೂನಿಂಗ್ನ ಮಾಡ್ಕೊಳ್ಬೋದು. ಮೇಲ್ಗಡೆ ಟಿಪ್ ಇರುತ್ತಲ್ಲ, ಅದರಿಂದ 1-2 ಇಂಚು ಕಟ್ ಮಾಡಿಕೊಂಡ್ರೆ ಈ ರೀತಿ ಸಾಫ್ಟ್ ಪ್ರೂನಿಂಗ್ ಅಂತ ಹೇಳ್ತೀವಿ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಗಿಡಗಳು ತುಂಬ ಬೇಗ ಬೆಳೆಯುತ್ತೆ. ಅಷ್ಟೊಂದು ಟೈಮ್ ತೊಗೊಳ್ಳಲ್ಲ. ಈ ಬೇಸಿಗೆನಲ್ಲಿ ತುಂಬ ಚೆನ್ನಾಗಿ ಹೂ ಕೂಡ ಬರುತ್ತೆ. ನೋಡಿ ಯಾವ ರೀತಿ ಚಿಗುರಿದೆ ಅಂತ. ಚಿಗುರು ಬರ್ತಾ ಇದೆ. ಈ ಟೈಮ್ನಲ್ಲೇ ನಾವು ಪ್ರೂನಿಂಗ್ನ ಮಾಡ್ಕೋಬೇಕಾಗತ್ತೆ. ಆಗ ತುಂಬ ಚೆನ್ನಾಗಿ ಗ್ರೋತ್ ಇರುತ್ತೆ ಗಿಡಗಳಲ್ಲಿ. ನೋಡಿ, ಮೇಲ್ಗಡೆ ಟಿಪ್ನ ಈ ರೀತಿ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಗಿಡ ತುಂಬ ಚಿಕ್ಕದಿದೆ, ಆದರೂ ಕೂಡ ಈ ರೀತಿ ಮೇಲ್ಗಡೆ ಅಷ್ಟೇ 1 ಇಂಚು ಅಥವಾ 2 ಇಂಚು ಕಟ್ ಮಾಡಿಕೊಂಡ್ರೆ ಸಾಕು. ತುಂಬ ಚೆನ್ನಾಗಿ ಗ್ರೋತ್ ಇರುತ್ತೆ. ಯಾವ ರೀತಿ ಗ್ರೋತ್ ಆಗಿದೆ ಅನ್ನೋದನ್ನು ನಿಮ್ಮ ಜೊತೆ ನಂತರ ಶೇರ್ ಮಾಡ್ತೀನಿ. ನಾನು ಗ್ರೋತ್ ಆದ ನಂತರ ಶೇರ್ ಮಾಡೋದಕ್ಕೆ ಹೋದರೆ ಈ ಪ್ರೂನಿಂಗ್ನ ಮಾಡ್ಕೊಳ್ಳೋದಕ್ಕೆ ಲೇಟ್ ಆಗಿಬಿಡುತ್ತೆ. ಅದಕ್ಕೆ ನಾನು ಈಗಲೇ ಶೇರ್ ಮಾಡ್ತಾ ಇರುವಂಥದ್ದು. ನೋಡಿ, ಈ ರೀತಿ ಪ್ರೂನಿಂಗ್ನ ಮಾಡ್ಕೊಂಡಿದ್ದೀನಿ. ಮೇಲ್ಗಡೆ ಏನು ನಾನು ಫಂಗಿಸೈಡ್ ಎಲ್ಲ ಏನು ಅಪ್ಲೈ ಮಾಡ್ತಾ ಇಲ್ಲ. ಈ ಟೈಮ್ನಲ್ಲಿ ಅಷ್ಟೊಂದು ಫಂಗಸ್ ಎಲ್ಲ ಏನೂ ಆಗಲ್ಲ. ಮಳೆ ನೀರೆಲ್ಲ ಏನೂ ಬೀಳ್ತಾ ಇರಲ್ವಲ್ಲ. ಮಳೆಗಾಲದಲ್ಲಾದರೆ ನಾವು ಫಂಗಿಸೈಡ್ನ ಅಪ್ಲೈ ಮಾಡಬೇಕಾಗತ್ತೆ. ನೋಡಿ, ಈ ಗಿಡದಲ್ಲಿ ಕೂಡ ಗ್ರೋತ್ ಇದೆ, ಆದರೆ ಮೇಲ್ಗಡೆ ಒಂದು ಮೊಗ್ಗುಗಳು ಕೂಡ ಬರ್ತಾ ಇಲ್ಲ. ಕೆಳಗಡೆ ನೋಡಿ ಎಷ್ಟೊಂದು ಚಿಗುರುಗಳು ಬರ್ತಾ ಇದೆ ಅಂತ. ಅದಕ್ಕೆ ಮೇಲ್ಗಡೆ ಟಿಪ್ನ ನಾನು ಈ ರೀತಿ ಕಟ್ ಮಾಡ್ತಾ ಇದ್ದೀನಿ. ಇದರಿಂದಾಗಿ ಚಿಗುರುಗಳೆಲ್ಲ ಬರ್ತಾ ಇದೆಯಲ್ಲ ಬ್ರ್ಯಾಂಚಸ್ಸಲ್ಲಿ, ಅದು ಚೆನ್ನಾಗಿ ಗ್ರೋತ್ ಆಗುತ್ತೆ. ತುಂಬ ಜಾಸ್ತಿ ಬ್ರ್ಯಾಂಚಸ್ಗಳು ಬರುತ್ತೆ. ಈ ಮೇಲ್ಗಡೆ ಟಿಪ್ ಇದ್ಬಿಡ್ತು ಅಂತಂದರೆ ಕೆಳಗಡೆ ಅಷ್ಟೊಂದು ಚೆನ್ನಾಗಿ ಗ್ರೋತ್ ಆಗ್ತಾ ಇರಲ್ಲ, ಈಗ ಹೊಸದಾಗಿ ಚಿಗುರಿದಂಥದ್ದು. ಅದಕ್ಕೆ ಮೇಲ್ಗಡೆ ನಾವು ಕಟ್ ಮಾಡಿದಾಗ ಗ್ರೋತ್ ಹಾರ್ಮೋನ್ ರಿಲೀಸ್ ಆಗುತ್ತೆ. ಅದಕ್ಕೆ ನಾನು ಈ ರೀತಿ ಸಾಫ್ಟ್ ಪ್ರೂನಿಂಗ್ನ ಮಾಡ್ಕೊಳ್ತಾ ಇದ್ದೀನಿ. ಈ ಗಿಡಕ್ಕೂ ಕೂಡ ತುಂಬ ಚೆನ್ನಾಗಿ ಚಿಗುರು ಬಂದಿದೆ ಅದು, ಆದರೂ ಕೂಡ ಕಟ್ ಮಾಡಿದ್ದೀನಿ. ಇದರಿಂದಾಗಿ ಕೆಳಗಡೆ ತುಂಬ ಬ್ರ್ಯಾಂಚಸ್ಗಳು ಚೆನ್ನಾಗಿ ಗ್ರೋತ್ ಆಗುತ್ತೆ. ಇಲ್ಲ ಅಂತಂದರೆ ಮೇಲ್ಗಡೆ ಟಿಪ್ಪಲ್ಲಷ್ಟೇ ಮೊಗ್ಗು ಬಂದು ಕೆಳಗಡೆ ಟಿಪ್ಪಲ್ಲಿ ಅಷ್ಟೊಂದು ಮೊಗ್ಗು ಬರಲ್ಲ, ಅಷ್ಟೊಂದು ಚೆನ್ನಾಗಿ ಗ್ರೋತ್ ಕೂಡ ಇರಲ್ಲ. ನೋಡಿ, ಈ ರೀತಿ ಆಗಿರುವಂಥ ಬ್ರ್ಯಾಂಚಸ್ ಕೂಡ ನಾನು ಕಟಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಸ್ವಲ್ಪ ಜಾಸ್ತಿ ಕಟ್ ಮಾಡಿಕೊಂಡು 4 ಇಂಚು ಅಥವಾ 5 ಇಂಚು ಕಟ್ ಮಾಡ್ಕೊಂಡ್ಬಿಟ್ಟು ಕಟಿಂಗಾಗಿ ಯೂಸ್ ಮಾಡ್ಕೊತಾ ಇದ್ದೀನಿ. ಕಟಿಂಗ್ ಹಾಕಬೇಕು ಅಂತಂದರೆ ಮೇಲ್ಗಡೆ ಟಿಪ್ಪಿಂದ ಒಂದು 4-5 ಇಂಚು ಕಟ್ ಮಾಡ್ಕೊಳ್ಳಿ. ಆಗ ಕಟಿಂಗಾಗಿ ಕೂಡ ನಾವು ಯೂಸ್ ಮಾಡ್ಕೊಳ್ಬೋದು. ನೋಡಿ, ತುಂಬ ಮೊಗ್ಗುಗಳೇನೋ ಬರ್ತಾ ಇದೆ. ಕೆಲವೊಂದು ಬಡ್ ಡ್ರಾಪಿಂಗ್ ಸಮಸ್ಯೆ ಕೂಡ ಈ ಟೈಮ್ನಲ್ಲಿ ಆಗುತ್ತೆ. ಸಾಮಾನ್ಯವಾಗಿ ಆಗುತ್ತೆ, ಕ್ಲೈಮೇಟ್ ಚೇಂಜ್ ಆಗುತ್ತಲ್ಲ, ಅದಕ್ಕೆ ಆಗುತ್ತೆ. ಇನ್ನೊಂದು ಸ್ವಲ್ಪ ದಿವಸದಲ್ಲಿ ಅದು ಕಡಿಮೆ ಆಗುತ್ತೆ. ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ನಾನು ಸಾಫ್ಟ್ ಪ್ರೂನಿಂಗ್ನ ಮಾಡ್ಕೊಂಡಿದ್ದೀನಿ. ಮಾಡಿದ ನಂತರ ನಾವು ಫರ್ಟಿಲೈಸರ್ನ ಕೊಡಬೇಕಾಗತ್ತೆ. ತುಂಬಾ ಇಂಪಾರ್ಟೆಂಟು ಫರ್ಟಿಲೈಸರ್ ಕೊಡೋದು.
ಹಾಗೆ ನಾವು ನೀರು ಹಾಕ್ತಾನೇ ಇರ್ತೀವಲ್ಲ, ಮಣ್ಣೆಲ್ಲ ಗಟ್ಟಿ ಆಗ್ತಾ ಇರುತ್ತೆ ಮೇಲ್ಗಡೆದು. ಮತ್ತು ಮೇಲ್ಗಡೆ ಪದರದಲ್ಲಿರುವಂಥ ಮಣ್ಣಿನ ಪೋಷಕಾಂಶಗಳೆಲ್ಲ ಸೋರೋಗಿರುತ್ತೆ, ಅಂದರೆ ಗಿಡಗಳು ಹೀರ್ಕೊಂಡಿರುತ್ತೆ, ಖಾಲಿ ಆಗಿಬಿಟ್ಟಿರುತ್ತೆ. ಅದಕ್ಕಾಗಿ ಮೇಲ್ಗಡೆಯಿಂದ ಒಂದು 2ರಿಂದ 3 ಇಂಚು ಸ್ವಲ್ಪ ಬುಡನ ಬಿಡಿಸ್ಕೋಬೇಕಾಗತ್ತೆ. ಅಂದರೆ ಮೇಲ್ಗಡೆ ಮಣ್ಣನ್ನೆಲ್ಲ ತೆಗೆದುಕೊಂಡು ಬಿಡ್ತೀನಿ. ನಂತರ ಹೊಸ ಮಣ್ಣನ್ನು ಇದಕ್ಕೆ ಸೇರಿಸ್ಕೋತೀನಿ ನಾನು. ಇದರಿಂದಾಗಿ ಗಿಡಗಳ ಗ್ರೋತ್ ತುಂಬ ಚೆನ್ನಾಗಿರುತ್ತೆ. ನೋಡಿ, ಗಟ್ಟಿಯಾಗಿಬಿಟ್ಟಿದೆ ಮಣ್ಣೆಲ್ಲ. ಅದಕ್ಕೆ ಈ ರೀತಿಯಾಗಿ ಲೂಸಾಗಿ ಮಾಡಿಕೊಳ್ಬೇಕು. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಗಿಡಗಳ ಬೇರಿಗೆ ಆಕ್ಸಿಜನ್ ಸಪ್ಲೈ ಆಗುತ್ತೆ, ಮಣ್ಣು ಲೂಸ್ ಆಗುತ್ತೆ. ನಾವು ಕೊಟ್ಟಿರೋವಂಥ ಪೋಷಕಾಂಶಗಳನ್ನೆಲ್ಲ ಹೀರ್ಕೊಳ್ಳೋದಕ್ಕೆ ತುಂಬಾ ಅನುಕೂಲ ಆಗುತ್ತೆ. 15 ಡೇಸ್ಗೆ ಒಂದ್ಸಲನಾದರೂ ಮೇಲ್ಗಡೆ ಮಣ್ಣನ್ನು ನಾವು ಈ ರೀತಿ ಲೂಸ್ ಮಾಡ್ತಾ ಇರಬೇಕು. ಅಂದರೆ ಹಾಗೆ ಮಾಡೋದ್ರಿಂದ ಕೆಳಗೆ ಮೇಲೆ ಆಗ್ತಾ ಇರುತ್ತೆ ಗೊಬ್ಬರಗಳೆಲ್ಲ, ಆಗ ತುಂಬ ಚೆನ್ನಾಗಿ ಗ್ರೋತ್ ಆಗ್ತಾ ಇರುತ್ತೆ ಗಿಡಗಳದ್ದು. ಮೇಲ್ಗಡೆ ಇರೋಂಥ ಮಣ್ಣೆಲ್ಲ ತೆಗೆದುಕೊಂಡಿರೋದ್ರಿಂದ ಸ್ವಲ್ಪ ಜಾಸ್ತಿನೇ ನಾನು ಮಣ್ಣನ್ನು ಈ ರೀತಿ ಲೂಸ್ ಮಾಡ್ಕೊಳ್ತಾ ಇದ್ದೀನಿ. ಮಣ್ಣು ಮತ್ತು ಗೊಬ್ಬರನೆಲ್ಲ ಈಗ ನಾನು ನೆಕ್ಸ್ಟ್ ಆ್ಯಡ್ ಮಾಡ್ಕೋತೀನಿ. ಪ್ರತಿಯೊಂದು ಗಿಡಕ್ಕೂ ಹೀಗೆ ಮಾಡ್ಕೋಬೇಕಾಗತ್ತೆ. ಈ ವರ್ಷ ರಿಪೋರ್ಟ್ ಮಾಡಿರುವಂಥ ಗಿಡಗಳಿಗೆ ಆದರೆ ನಾವು ಮಣ್ಣನ್ನು ಲೂಸ್ ಮಾಡಿಬಿಟ್ಟು ಸ್ವಲ್ಪ ಲಿಕ್ವಿಡ್ ಫರ್ಟಿಲೈಸರ್ಗಳನ್ನ ಕೊಡ್ತಾಯಿದ್ರೆ ಸಾಕಾಗುತ್ತೆ. ಇದು ಆಲ್ರೆಡಿ ನಾನು ಜೂನ್ ತಿಂಗಳಲ್ಲೇ ರಿಪೋರ್ಟ್ ಮಾಡ್ಕೊಂಡಿದ್ದೀನಿ. 6 ಮಂತ್ ಆಗೋಯಿತು. ಇದಕ್ಕೆ ನಾನು ಈಗ ಮತ್ತೆ ಮಣ್ಣನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇಲ್ಲ ಅಂತಂದರೆ ಗಿಡಗಳಲ್ಲಿ ಗ್ರೋತ್ ತುಂಬ ಕಡಿಮೆ ಆಗಿಬಿಡುತ್ತೆ. ಈ ರೀತಿ ಮಣ್ಣನ್ನು ತೆಗೆದುಬಿಟ್ಟು ನಾವು ಮೇಲ್ಗಡೆ ಇರೋಂಥ ಮಣ್ಣನ್ನು ತೆಗೆದು ಗೊಬ್ಬರ ಮತ್ತು ಮಣ್ಣನ್ನು ಆ್ಯಡ್ ಮಾಡ್ತಾ ಇದ್ದರೆ 2ರಿಂದ 2.5 ವರ್ಷಕ್ಕೊಮ್ಮೆ ರಿಪೋರ್ಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಮತ್ತೆ ರಿಪೋರ್ಟ್ ಮಾಡುವಂಥ ಅವಶ್ಯಕತೆ ಇರಲ್ಲ. ಇಲ್ಲಾಂದರೆ ಮಣ್ಣಲ್ಲಿರೋವಂಥ ಸತ್ವ ಎಲ್ಲ ಕಳ್ಕೊಂಡು ಬಿಡುತ್ತಲ್ಲ, ಗಿಡಗಳು ಹೀರ್ಕೊಂಡು ಬಿಡುತ್ತೆ. ಅದಕ್ಕಾಗಿ ರಿಪೋರ್ಟ್ ಮಾಡಲೇಬೇಕಾಗತ್ತೆ. ನೋಡಿ, ಇದರದ್ದು ಬೇರು ಕೂಡ ಸ್ವಲ್ಪ ಮೇಲೆ ಬಂದಿದೆ. ಮೇಲ್ಗಡೆ ಇರೋವಂಥ ಚಿಕ್ಕ ಚಿಕ್ಕ ಬೇರುಗಳೆಲ್ಲ ನಾವು ಈ ರೀತಿ ಮಾಡುವಾಗ ಸ್ವಲ್ಪ ಡ್ಯಾಮೇಜ್ ಆಗುತ್ತೆ. ಆದರೂ ಕೂಡ ಪರವಾಗಿಲ್ಲ, ಮತ್ತೆ ಹೊಸ ಬೇರುಗಳು ಬರ್ತಾ ಇರುತ್ತೆ. ಮೇನ್ ರೂಟಿಗೆ ಮಾತ್ರ ಹಾನಿ ಆಗದೆ ಇರೋ ರೀತಿ ನೋಡಿಕೊಂಡು ಈ ರೀತಿ ನಾವು ಮಣ್ಣನ್ನೆಲ್ಲ ಬಿಡಿಸ್ಕೋಬೇಕಾಗತ್ತೆ. ಈ ರೀತಿ ಕಲೆಕ್ಟ್ ಮಾಡ್ಕೊಂಡಿರುವಂಥ ಮಣ್ಣನ್ನು ನಾವು ಸ್ವಲ್ಪ ಕಡಿಮೆ ಪೋಷಕಾಂಶಗಳು ಸಾಕಾಗುವಂಥ ಗಿಡಗಳಿರುತ್ತೆ. ಆ ರೀತಿ ಗಿಡಗಳಿಗೆ ನಾವು ಬಳಸ್ಕೊಳ್ಬೋದು. ಈ ನೀರು ಸೋಣೆ ಗಿಡಗಳನ್ನೆಲ್ಲ ನಾವು 2ರಿಂದ 3 ಟೈಮ್ ಆದರೂ ನಾವು ನೆಟ್ಕೋಬೇಕಾಗತ್ತೆ ವರ್ಷದಲ್ಲಿ. ಇಲ್ಲ ಅಂತಂದರೆ ಆ ಗಿಡಗಳೆಲ್ಲ ಹಾಳಾಗ್ತಾನೆ ಇರುತ್ತೆ. ಮತ್ತೆ ಕಟಿಂಗ್ ಹಾಕಿ ಗ್ರೋ ಮಾಡ್ತಾ ಇರಬೇಕಾಗತ್ತೆ. ಆ ರೀತಿ ಗಿಡಗಳಿಗೆ ನಾವು ಇದನ್ನು ಬಳಸ್ಕೊಳ್ಬೋದು. ಈ ಮಣ್ಣನ್ನು ಮೇನ್ ಪಾಟಿಂಗ್ ಮಿಕ್ಸ್ ಜೊತೆಗೆ ಇದನ್ನು ಸೇರಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಆ ಗಿಡಗಳಿಗೆ ಸಾಕಾಗುತ್ತೆ ಇದರಲ್ಲಿರುವಂಥ ಪೋಷಕಾಂಶಗಳು. ನೆಲದಲ್ಲಿರುವಂಥ ದಾಸವಾಳ ಗಿಡಗಳನ್ನ ಯಾವ ರೀತಿ ಆರೈಕೆ ಮಾಡ್ಕೋಬೇಕು ಈ ಟೈಮ್ನಲ್ಲಿ ಅನ್ನೋದನ್ನು ಆಲ್ರೆಡಿ ನಾನು ಶೇರ್ ಮಾಡಿದ್ದೀನಿ. ದಯವಿಟ್ಟು ಚಾನಲ್ನಲ್ಲಿ ವಿಡಿಯೋ ಇದೆ, ಚೆಕ್ ಮಾಡ್ಕೊಳ್ಳಿ. ಕೆಲವೊಂದು ವಿಡಿಯೋದ ಲಿಂಕನ್ನು ಎಂಡ್ ಕಾರ್ಡಲ್ಲಿ ಹಾಕಿರ್ತೀನಿ. ಹಾಗೆ ನಾವೀಗ ಪ್ರೂನಿಂಗ್ ಮಾಡ್ಕೊಂಡಿರ್ತೀವಲ್ಲ, ಅದನ್ನು ಯಾವ ರೀತಿ ಕಟಿಂಗ್ ಹಾಕ್ಕೊಳ್ಬೇಕು, ಯಾವ ರೀತಿ ಪಾಟಿಂಗ್ ಮಿಕ್ಸ್ನ ತೊಗೊಳ್ಬೇಕು, ಯಾವ ರೀತಿ ಕೇರ್ ಮಾಡಬೇಕು ಅನ್ನೋದನ್ನು ಆಲ್ರೆಡಿ ಶೇರ್ ಮಾಡಿದ್ದೀನಿ. ಆ ವಿಡಿಯೋನ ಕೂಡ ದಯವಿಟ್ಟು ನೋಡಿ. ನೀವು ಕೂಡ ಈಗ ಪ್ರೂನಿಂಗ್ ಮಾಡ್ಕೊಂಡಿರುವಂಥ ಕಟಿಂಗ್ನ ರಿಯೂಸ್ ಮಾಡ್ಕೊಳ್ಬೋದು. ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ ಈ ಟೈಮ್ನಲ್ಲಿ ಕಟಿಂಗ್ ಹಾಕಿದ್ರೆ. ನೋಡಿ ಫ್ರೆಂಡ್ಸ್, ಈ ರೀತಿಯಾದ ಗಿಡಗಳನ್ನು ನಾನು ಪ್ರೂನಿಂಗ್ ಮಾಡ್ಕೊಂಡಿಲ್ಲ. ಚಿಗುರು ಬರ್ತಾ ಇದೆ, ಹಾಗೆ ಮೊಗ್ಗುಗಳು ಕೂಡ ತುಂಬಾ ಇದೆ. ಆದರೂ ಕೂಡ ಇದರ ಮೇಲ್ಗಡೆ ಇರುವಂಥ ಮಣ್ಣನ್ನು ತೆಗೆದುಬಿಟ್ಟು ಮತ್ತೆ ಇದಕ್ಕೆ ಹೊಸ ಮಣ್ಣು ಮತ್ತು ಗೊಬ್ಬರನ ಆ್ಯಡ್ ಮಾಡ್ಕೊಳ್ತೀನಿ. ಈ ರೀತಿ ಮಾಡೋದ್ರಿಂದ ಗಿಡಗಳಲ್ಲಿ ಗ್ರೋತ್ ಕೂಡ ಚೆನ್ನಾಗಿರುತ್ತೆ. ಹಾಗೆ ಹೂ ಬರುತ್ತಲ್ಲ, ಅದು ಸೈಜ್ ಕೂಡ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ. ಹೀಗೆ ಮಣ್ಣನ್ನು ತೆಗೆದುಕೊಂಡ ನಂತರ ನಾವು ಈ ರೀತಿ ಗೊಬ್ಬರ ಮತ್ತು ಮಣ್ಣು ಸೇರಿಸಿರೋ ಒಂದು ಮಿಶ್ರಣನ ಕೊಡಬೇಕಾಗತ್ತೆ. ಎಷ್ಟು ಗೊಬ್ಬರನ ತೊಗೊಂಡಿದ್ದೀನಿ ನೋಡಿ, ಅಷ್ಟೇ ಮಣ್ಣನ್ನು ಸೇರಿಸ್ಕೊಂಡಿದ್ದೀನಿ. ಅದಕ್ಕಿಂತ 1/4% ಆಗೋವಷ್ಟು ಮಣ್ಣು ಮತ್ತು ಗೊಬ್ಬರ ಮಿಕ್ಸ್ ಮಾಡಿರ್ತೀವಲ್ಲ, ಅದಕ್ಕೆ 1/4% ಆಗೋವಷ್ಟು ಬೂದಿನ ಸೇರಿಸ್ತಿದ್ದೀನಿ, ವುಡ್ ಆ್ಯಶ್. ಇದನ್ನು ಸೇರಿಸೋದ್ರಿಂದ ಯಾವುದೇ ರೀತಿ ಫಂಗಸ್ ಆಗೋಲ್ಲ, ಕ್ಯಾಲ್ಶಿಯಂ ಕೂಡ ಗಿಡಗಳಿಗೆ ಸಿಗುತ್ತೆ. ತುಂಬ ಚೆನ್ನಾಗಿ ಎಸಿಡಿಕ್ ಮಾಡುತ್ತೆ ಮಣ್ಣನ್ನು. ಇದು ಎಸಿಡಿಕ್ ಸಾಯಿಲ್ನ ಇಷ್ಟಪಡುವಂಥ ಗಿಡಗಳಿಗೆ ನಾವು ಬೂದಿನ ಸೇರಿಸ್ಕೊಂಡು ಈ ರೀತಿ ಪಾಟಿಂಗ್ ಮಿಕ್ಸ್ನ ರೆಡಿ ಮಾಡಿಕೊಂಡು ಹಾಕ್ಕೊಳ್ಬೋದು. ತುಂಬ ಚೆನ್ನಾಗಾಗುತ್ತೆ. ಕೌಡಂಗ್ ಕಾಂಪೋಸ್ಟ್, ವರ್ಮಿ ಕಾಂಪೋಸ್ಟ್ ಯಾವುದನ್ನಾದರೂ ತೊಗೊಳ್ಬೋದು. ಕಿಚನ್ ವೇಸ್ಟ್ ಕಾಂಪೋಸ್ಟ್ ಕೂಡ ಯೂಸ್ ಮಾಡ್ಕೊಳ್ಳಿ. ಮಣ್ಣು ಮತ್ತು ಗೊಬ್ಬರ, ಬೂದಿ ಈ ಮಿಶ್ರಣನ ನಾನು ಸೇರಿಸ್ಕೊಂಡು ಹಾಕ್ಕೊಂಡಿದ್ದೀನಿ. ನೀಮ್ ಪೌಡ್ರ್ ಕೂಡ ಆ್ಯಡ್ ಮಾಡ್ಕೊಳ್ಬೋದು ಬೂದಿ ಸಿಕ್ಕಿಲ್ಲ ಅಂತಂದರೆ. ತುಂಬ ಹಳೇದಾಗಿರುವಂಥ ಬೂದಿನ ಸೇರಿಸ್ಕೋಬೇಕಾಗತ್ತೆ. ತುಂಬ ಹೊಸದಾಗಿರುವಂಥ ಬೂದಿನ ಯಾವುದೇ ಕಾರಣಕ್ಕೂ ಹಾಕೋದಕ್ಕೆ ಹೋಗಬೇಡಿ. ದಾಸವಾಳ ಗಿಡಗಳಿಗೆ 6ರಿಂದ 7 ತಾಸು ಡೈರೆಕ್ಟ್ ಸನ್ಲೈಟ್ ಬೀಳೋ ಕಡೆ ಪಾಟ್ಗಳನ್ನು ಇಟ್ಕೊಂಡ್ರೆ
ಹೂ ಮತ್ತು ಮೊಗ್ಗುಗಳೆಲ್ಲ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಾಂತಂದರೆ ಗಿಡಗಳ ಗ್ರೋತ್ ಇದ್ದರೂ ಕೂಡ ಮೊಗ್ಗುಗಳು ಬರಲ್ಲ, ಮೊಗ್ಗುಗಳು ಬಂದರೂ ಕೂಡ ಉದುರೋಗ್ಬಿಡುತ್ತೆ. ಅದಕ್ಕೆ ಸೂರ್ಯನ ಬಿಸಿಲು ಕೂಡ ತುಂಬಾ ಇಂಪಾರ್ಟೆಂಟು. ಹಾಗೆಯೇ ಫ್ರೆಂಡ್ಸ್, ಈ ರೀತಿ ಗೊಬ್ಬರ ಮತ್ತು ಮಣ್ಣನ್ನೆಲ್ಲ ಕೊಟ್ಕೊಂಡಾಗ ಗಿಡಗಳು ಚೆನ್ನಾಗಿ ಹೀರ್ಕೊಳ್ಳೋದಕ್ಕೆ ಒಂದು ಲಿಕ್ವಿಡ್ ಫರ್ಟಿಲೈಸರ್ ಕೂಡ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಈರುಳ್ಳಿ ಸಿಪ್ಪೆನ 1 ಲೀಟ್ರ್ ನೀರಲ್ಲಿ ನೆನೆಸಿಟ್ಕೊಂಡಿದ್ದೆ. 10ರಿಂದ 15 ಈರುಳ್ಳಿ ಸುಲಿದಿರುವಂಥ ಸಿಪ್ಪೆನ, ನಂತರ ಅದಕ್ಕೆ 5 ಲೀಟ್ರ್ ಆಗೋಷ್ಟು ನೀರನ್ನು ಆ್ಯಡ್ ಮಾಡಿಬಿಟ್ಟು ಕಾನ್ಸಂಟ್ರೇಟೆಡ್ ಲಿಕ್ವಿಡ್ನ ಡೈಲ್ಯೂಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. 2 ದಿನ ನೆನೆಸಿಟ್ಕೊಂಡ್ರೆ ಒಳ್ಳೆಯದು. ತುಂಬ ಚೆನ್ನಾಗಿ ತನ್ನ ಪೋಷಕಾಂಶಗಳನ್ನೆಲ್ಲ ನೀರಿನ ಜೊತೆ ಬಿಟ್ಕೊಳ್ಳುತ್ತೆ. ಈರುಳ್ಳಿ ಸಿಪ್ಪೆಯಲ್ಲಿರುವಂಥ ಪೋಷಕಾಂಶಗಳು ನಾವು ಗಿಡಗಳಿಗೆ ಈ ರೀತಿ ಹಾಕ್ಕೊಂಡಾಗ ತುಂಬ ಚೆನ್ನಾಗಿ ನಾವು ಕೊಟ್ಟಿರುವಂಥ ಗೊಬ್ಬರನ ಗಿಡಗಳು ಹೀರ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಅದಕ್ಕೆ ಈ ರೀತಿ ಒಂದು ಫರ್ಟಿಲೈಸರ್ನ ಕೊಟ್ಕೊಳ್ಳಿ. 1-2 ಕಿತ್ತಳೆ ಹಣ್ಣಿನ ಸಿಪ್ಪೆ ಕೂಡ ಇತ್ತು, ಅದನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದ್ರೆ ಆ್ಯಡ್ ಮಾಡ್ಕೊಳ್ಳಿ, ಇಲ್ಲೇ ಅಂತಂದರೆ ಇಲ್ಲ, ಏನು ಪರವಾಗಿಲ್ಲ. ಆದರೆ ಈರುಳ್ಳಿ ಸಿಪ್ಪೆಯಿಂದ ರೆಡಿ ಮಾಡ್ಕೊಂಡಿರುವಂಥ ಈ ಫರ್ಟಿಲೈಸರ್ನ ಕೊಟ್ಕೊಂಡ್ರಿ ಅಂತಂದರೆ ಗಿಡಕ್ಕೆ ತುಂಬ ಚೆನ್ನಾಗಿ ಗ್ರೋತ್ ಇರುತ್ತೆ. ಗಿಡಗಳಲ್ಲಿ ತುಂಬ ಬೇಗ ಗ್ರೋತ್ ಆಗ್ತಾ ಇರುತ್ತೆ. ಯಾವುದೇ ಗಿಡಗಳು ಕೂಡ ಗ್ರೋತ್ ಇಲ್ಲ, ಸ್ಟಾಪ್ ಆಗಿಬಿಟ್ಟಿದೆ ಅಂದಾಗ ಕೂಡ ಈ ರೀತಿ ಒಂದು ಲಿಕ್ವಿಡ್ ಫರ್ಟಿಲೈಸರ್ನ ಮಾಡಿ ಗಿಡಗಳಿಗೆ ಹಾಕ್ಕೊಳ್ಳಿ. ಈರುಳ್ಳಿ ಸಿಪ್ಪೆಯಿಂದ ಮಾಡಿದಂಥದ್ದು ತುಂಬ ಚೆನ್ನಾಗಿ ಗಿಡಗಳಲ್ಲಿ ಗ್ರೋತ್ ಕಾಣಿಸ್ಕೊಳ್ಳುತ್ತೆ. ನೋಡಿ ಫ್ರೆಂಡ್ಸ್, ಈ ರೀತಿ ಮೇಲ್ಗಡೆ ಕೂಡ ನಾನು ನೀರನ್ನು ಸ್ಪ್ರೇ ಮಾಡ್ಕೊಂಡಿದ್ದೀನಿ. ಪ್ರೂನಿಂಗ್ ಮಾಡ್ಕೊಂಡಿದ್ದೀನಲ್ಲ, ಇದರಿಂದಾಗಿ ಗಿಡಗಳು ಯಾವುದೇ ಕಾರಣಕ್ಕೂ ಒಣಗಬಾರ್ದು ಮೇಲ್ಗಡೆ ಎಲ್ಲ ಅಂತ ಈ ರೀತಿ ನೀರನ್ನು ಸ್ಪ್ರೇ ಮಾಡ್ಕೊಂಡಿದ್ದೀನಿ. ಹೀಗೆ ನೀರನ್ನು ಸ್ಪ್ರೇ ಮಾಡೋದ್ರಿಂದ ಗಿಡಗಳಿಗೆ ಸ್ಟ್ರೆಸ್ ಫ್ರೀ ಆಗುತ್ತೆ, ತುಂಬ ಚೆನ್ನಾಗಾಗುತ್ತೆ. ಅಟ್ಲೀಸ್ಟ್ 4ರಿಂದ 5 ದಿವಸಕ್ಕೊಮ್ಮೆನಾದರೂ ಬೇಸಿಗೆನಲ್ಲಿ ನಾವು ಈ ರೀತಿ ಸ್ಪ್ರೇ ಮಾಡ್ತಾ ಇರಬೇಕು. ಗಿಡಗಳಿಗೆ ಧೂಳುಗಳೆಲ್ಲ ಕೂತ್ಕೊಳ್ಳಲ್ಲ. ಈ ರೀತಿಯಾಗಿ ಗಿಡಗಳ ಆರೈಕೆನ ಮಾಡಿದ್ರೆ ಈ ಬೇಸಿಗೆನಲ್ಲಿ ನಾವು ತುಂಬ ಚೆನ್ನಾಗಿ ಹೂ ಮತ್ತು ಮೊಗ್ಗುಗಳನ್ನು ದಾಸವಾಳ ಗಿಡಗಳಲ್ಲಿ ಪಡ್ಕೊಳ್ಬೋದು. ನೋಡಿ ಫ್ರೆಂಡ್ಸ್, ಇದು ಕಟಿಂಗ್ ಹಾಕಿ ಬೆಳೆದಿರುವಂಥ ಗಿಡ ತುಂಬ ಚೆನ್ನಾಗಿಯೇ ಬಂದಿದೆ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಇನ್ಫಾರ್ಮೇಟಿವ್ ಅನಿಸಿದ್ರೆ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗಳಿಗೆ ಕೂಡ ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾಪಿ ಗಾರ್ಡನಿಂಗ್.